ಆ್ಯನಿವರ್ಸರಿಯಲ್ಲಿ ಮಾಡ್ತಾ ಇದ್ದೋ ನಾವು ಬ್ಲಡ್ ಬ್ಯಾಂಕ್ದು. ನಾನು ಹೇಳೋ ಉದ್ದೇಶ ಏನಂದರೆ, ಯಾವುದೇ ಒಂದು ಒಳ್ಳೆಯ ಕೆಲಸ ನಾವು ಮಾಡ್ಬೇಕಂದಾಗ ಅದಕ್ಕೆ ವಿಘ್ನಗಳು ಬರುತ್ತಾವೆ, ತೊಂದರೆಗಳು ಬರ್ತಾವೆ, ಚಾಲೆಂಜಸ್ ಬರ್ತಾವೆ. ಬಟ್ ನಾವು ಹೆದರಲಾರ್ದ ಅದನ್ನು ಮುಂದೆ ತೊಗೊಂಡು ಹೋದಾಗ ಖಂಡಿತವಾಗಿ ಅದು ಸಕ್ಸಸ್ ಆಗತ್ತೆ ಅನ್ನೋದಕ್ಕೆ ನಮ್ಮದು ಒಂದು ಬ್ಲಡ್ ಬ್ಯಾಂಕ್ ಮಾದರಿ. ಮತ್ತು ನಮಗೆ ಬ್ಲಡ್ ಬ್ಯಾಂಕ್ ಮಾಡ್ಬೇಕಂತ ಹುಮ್ಮಸ್ಸಿತ್ತು, ಆದರೆ ಅದು ಟೆಕ್ನಿಕಲಿ ಎಷ್ಟು ಸಕ್ಸಸ್ ಆಗುತ್ತೋ, ಅದಕ್ಕೆ ಯಾವ ರೀತಿ ಜನರು ಬೇಕು, ಅವ್ರು ಯಾವ ರೀತಿ ಅದನ್ನು ತೊಗೊಂಡು ಮುಂದೆ ತೊಗೊಂಡು ಹೋಗ್ತಾರೆ ಅಂತೇಳಿ ಭಾಳ ದೊಡ್ಡ ಪ್ರಶ್ನೆ ಇತ್ತು. ಬಟ್ ನಮ್ಗೆ ಹೇಳ್ತಾರಲ್ಲ, ದೇವರು ಬೇರೆ ಬೇರೆ ರೂಪನಾಗ ಬಂದು ನಮ್ಗೆ ಸಹಾಯ ಮಾಡಿದ ಅನ್ನೋದು ಅಂತೇಳಿ ಅವಾಗ ಆ ರೀತಿ ಹಂಗೆ ನಮ್ಮ ಬ್ಲಡ್ ಬ್ಯಾಂಕ್ದವರೆಲ್ಲ ಸ್ಟಾಫ್ ಸಿಕ್ಕರು. ಸ್ಟಾರ್ಟಿಂಗ್ ಬಸಂತಿನ ಸ್ಟಾರ್ಟ್ ಆಯಿತು. ಅವರೆಲ್ಲ ಟೀಮು ನಮ್ಮ ಜೊತೆಗೆ ಜಾಯಿನ್ ಆಗಿ ಪ್ರತಿಯೊಂದು ವಿಷಯ ಅಂದರೆ ಒಂದು ಬ್ಲಡ್ ಬ್ಯಾಂಕ್ ನಡೆಸಲಿಕ್ಕೆ ಭಾಳ ಟೆಕ್ನಿಕಲ್ ವಿಷಯ ಅದಾವೆ. ಮತ್ತು 6,500 ಡೋನರ್ ನಮ್ಮಲ್ಲಿ ನಮ್ಮ ಸಿಸ್ಟಮ್ ಅಂದರೆ ನಮ್ಮಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಅವರು ಯಾವಾಗೂ ನಮ್ಮ ಬ್ಲಡ್ ಬೇಕಂದಾಗ ಅವ್ರು ಕೇಳಿದಾಗ ಅವ್ರು ಬಂದು ನಮ್ಮ ಬ್ಲಡನ್ನು ಡೊನೇಟ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕಿಂತ ದೊಡ್ಡ ಸಕ್ಸಸ್ ನಾವು ಬೇರೆದು ಯಾವುದಿಲ್ಲ ಅಂತ ತಿಳ್ಕೊತೀನಿ. ಬಟ್ ಈ ಸಕ್ಸಸ್ಸು, ಈ ಜರ್ನಿ ಇಲ್ಲೇ ನಿಲ್ಲೋಂಗಿಲ್ಲ. ಯಾಕಂದರೆ 1 ವರ್ಷ ಈ ಜಸ್ಟ್ ನಮ್ಮ ಸ್ಟಾರ್ಟ್ ಆಗೈತಿ. ಬರುವಂಥ ದಿವಸನಾಗ ಆ ಬ್ಲಡ್ ಬ್ಯಾಂಕನ್ನು ಇನ್ನೂ ಎತ್ತರಕ್ಕೆ ಒಯ್ಯಬೇಕು. ಅದನ್ನು ಮತ್ತು ಬಹಳಷ್ಟು ಸಾವಿರಾರು ಜನರಿಗೆ ಹೆಲ್ಪ್ ಆಗಬೇಕು. ಕರ್ನಾಟಕನಲ್ಲಿ ನನಗೆ ಭಾಳ ಹೆಮ್ಮೆ ಅನ್ನಿಸ್ತೈತಿ ಹೇಳಲಿಕ್ಕೆ, ನಮ್ಮದು ಒಂದೇ ಬ್ಲಡ್ ಬ್ಯಾಂಕ್ ಐತಿ, ಅಲ್ಲೇ ಎಕ್ಸ್ಚೇಂಜ್ ರೂಲ್ ಇಲ್ಲ. ಸೊ ಎಲ್ಲ ಇಂಡಿಯಾ ಒಳಗೆ ಹಂಗೆ ನೋಡಿದರೆ ನಂಗೆ ಭಾಳ ಖುಷಿ ಆಗುತ್ತೆ. ಯಾಕಂದರೆ 1 ವರ್ಷ ಕಂಪ್ಲೀಟ್ ಆಗಿ ಇಷ್ಟೆಲ್ಲ ಜನರಿಗೆ ಅದು ಸಹಾಯ ಮಾಡಕತ್ತೈತೆ ಅಂತೇಳಿ. ಈ ಜರ್ನಿ ಇದೇ ರೀತಿ ಮುಂದುವರಿಲಿ ಅಂಥೇಳಿ ಇವತ್ತಿನ ದಿವಸ ಈ ಕಾರ್ಯಕ್ರಮ ನಾನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಎಲ್ಲರಿಗೂ ಮೊದಲನೇದಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕಂತಂದರೆ ಬ್ಲಡ್ ಬ್ಯಾಂಕ್ ಸ್ಥಾಪನೆ 1 ವರ್ಷ ಪೂರೈಸಿದ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜಿಸಲಾಗಿದೆ. ಆ ಪ್ರಯುಕ್ತ ಎಲ್ಲರಿಗೂ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮೈ ಬ್ಲಡ್ ಅಂತ ಹೇಳಿಬಿಟ್ಟು ಮಹೇಶ್ ಫೌಂಡೇಶನಿಂದ ಇದೇನು ಒಂದು ರಕ್ತ ಭಂಡಾರವನ್ನು ಸ್ಥಾಪನೆ ಮಾಡಿ ಪೂರೈಕೆದಾರರು ಮತ್ತು ಬೇಡಿಕೆ ಮತ್ತು ಪೂರೈಕೆ ನಡುವೆ ಒಂದು ಸೇತುವೆಯನ್ನು ಮಹೇಶ್ ಫೌಂಡೇಶನ್ 1 ವರ್ಷದಿಂದ ಕೆಲಸ ಮಾಡ್ತಾ ಇದೆ. ನಮ್ಮಲ್ಲಿ ಪೂರೈಕೆನೂ ಇದೆ, ಬೇಡಿಕೆನೂ ಇದೆ. ಆದರೆ ಆ ನಡುವೆ ಒಂದು ಸೇತುವೆ ಬೇಕು. ಆ ಸೇತುವೆ ಕೆಲಸ ಮಾಡೋದು ಯಾವುದು? ಬ್ಲಡ್ ಬ್ಯಾಂಕ್. ಆ ಕೆಲಸವನ್ನು 1 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸಾಧ್ಯದಷ್ಟು ಕೆಲಸವನ್ನು ಎಲ್ಲರೂ ಮಾಡಬೇಕು. ಯಾಕಂತಂದರೆ ಈಗ ಆಲ್ರೆಡಿ ಮಹೇಶ್ವರ್ ಹೇಳಿದರು, ಬ್ಲಡ್ ಎಲ್ಲೂ ಮಾರ್ಕೆಟಲ್ಲಿ ಸಿಗೋಂಗಿಲ್ಲ. ನಾವು ಎಲ್ಲವನ್ನು ಮ್ಯಾನುಫ್ಯಾಕ್ಚರ್ ಮಾಡಕತ್ತೀವಿ ಇವತ್ತಿನ ದಿನ. ಇನ್ನೂ ಅನ್ನವನ್ನು ಕೂಡ ಪ್ಲಾಸ್ಟಿಕ್ ರೈಸನ್ನು ರೆಡಿ ಮಾಡಕತ್ತೀವಿ. ಆದರೆ ಬ್ಲಡ್ಡನ್ನು ಎಲ್ಲೂ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಸಾಧ್ಯವಿಲ್ಲ. ಅದನ್ನು ಒಬ್ಬರು ವ್ಯಕ್ತಿನೇ ಕೊಡಬೇಕು, ಅದು ಸ್ವಯಂ ಪ್ರೇರಿತವಾಗಿ ಕೊಡಬೇಕು, ಕಷ್ಟೊಳಗೂ ಬರೋಂಗಿಲ್ಲ. ಇವತ್ತು ಭಾರತದಲ್ಲಿ 1 ವರ್ಷಕ್ಕೆ ಸರಾಸರಿ 1.5 ಕೋಟಿ ಯೂನಿಟ್ನಷ್ಟು ಬೇಡಿಕೆ ಇದೆ ಬ್ಲಡ್ಗೆ. ಬಟ್ ಡೋನರ್ಸ್ ಏನಿದ್ದಾರೆ 1,20,00,000 ಡೋನರ್ಸ್ ಯೂನಿಟ್ ನಮ್ಮಲ್ಲಿ ಕಲೆಕ್ಷನ್ ಆಗ್ತಾ ಇದೆ. ಇನ್ನೂ 30 ಲಕ್ಷ ಯೂನಿಟ್ಸ್ ಕೊರತೆ ಬೀಳ್ತಾ ಇದೆ. ಅದಕ್ಕಾಗಿ ಜನರಲ್ಲ ನಾವು ಅದ್ರ ಬಗ್ಗೆ ಜಾಗೃತಿ ಮೂಡಿಸಬೇಕು. ಆಮೇಲೆ ಯಾರು ನೀಡಿ ಪೀಪಲ್ ಇದಾರಲ್ಲ, ಅವ್ರ ಜೀವವನ್ನು ಉಳಿಸಲಿ ನಾವೆಲ್ಲರೂ ಸೇರಿ ಸಹಾಯ ಮಾಡಬೇಕು. ಬ್ಲಡ್ ಕೊಡೋದು ತೊಗೊಳ್ಳೋದು ದೊಡ್ಡದಲ್ಲ, ಯಾರಿಗೆ ಅವಶ್ಯಕತೆ ಇರ್ತದೆ ಅವ್ರಿಗೆ ಇಮಿಡಿಯೇಟ್ ಸಿಗಬೇಕು. ಈಗ ಅವ್ರು ಹೇಳಿದರು, ಕರ್ನಾಟಕದಲ್ಲಿ ಒಂದೇ ಒಂದು ಇದು ಬ್ಲಡ್ ಬ್ಯಾಂಕ್ ಇರ್ಬೋದು, ಮೋಸ್ಟ್ಲಿ ಎಕ್ಸ್ಚೇಂಜ್ ಆಫರ್ ಇಲ್ಲ. ಅವಶ್ಯಕತೆ ಇದ್ದರೂ ಪೂರೈಕೆ ಮಾಡ್ತಾ ಇದ್ದೀವಿ. ಆ ಸಮಾಜ ಸೇವೆ ಎಲ್ಲರಲ್ಲೂ ಬರಬೇಕು. ಮಹೇಶ್ ಫೌಂಡೇಶನ್ ಅತಿ ಕಡಿಮೆ ಅವಧಿಯಲ್ಲಿ ಸಾಕಷ್ಟು ಸಾಧನೆಗಳನ್ನು ಮಾಡಿದೆ. ಕಾರಣ ಏನು? ಅವ್ರು ಮಾಡಿದ ಸಮಾಜ ಸೇವೆ. ನನಗೆ ಒಂದು ಬಿಲ್ಡಿಂಗ್ ನಡೀತಿರೋ ಕಾರ್ಯಕ್ರಮಗಳನ್ನ ನೋಡಿದಾಗ ಅನ್ನಿಸ್ತದೆ, ಸುಮಾರು ಒಂದು 50 ವರ್ಷ ನಡ್ಕೊಂಡು ಬಂದಿರಬೇಕಂತ ಹೇಳ್ಬಿಟ್ಟು. ಇಲ್ಲ, ಮ್ಯಾಕ್ಸಿಮಮ್ 15 ರಿಂದ 18 ವರ್ಷ ಒಳಗಡೆ ಅವ್ರು ಸ್ಟಾರ್ಟ್ ಮಾಡಿ ಫಸ್ಟ್ ಫೌಂಡೇಶನ್ ಸ್ಟೋನ್ ಫಸ್ಟ್ ಒಂದು ಹಿಡ್ಕೊಂಡು ಇಷ್ಟು ಬೆಳೆಸಿದ್ದಾರೆ. ಅವ್ರ ಪರಿಶ್ರಮ ಇದರ ಹಿಂದೆ ತುಂಬ ಪರಿಶ್ರಮ ಇದೆ. ಆಮೇಲೆ ಇದೇ ರೀತಿ ಮಹೇಶ್ ಫೌಂಡೇಶನ್ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಮಾಜಮುಖಿ ಕಾರ್ಯಗಳನ್ನು ಮಾಡುವಂಥ ಶಕ್ತಿ ಆ ಭಗವಂತ ಅವರಿಗೆ ಕೊಡಲಿ, ನಿಮಗೆ ಕೊಡಲಿ. ಈ ಸಂಸ್ಥೆ ಇನ್ನೂ ಅಷ್ಟು ಬೆಳೀಲಿ. ನಮ್ಮ ಬೆಳಗಾವಿಯಲ್ಲಿ ಇಂಥ ಒಂದು ಸಂಸ್ಥೆ ಇದೆ ಅಂತೇಳಿ ಹೇಳ್ಕೊಳ್ಳೋಕೆ ಹೆಮ್ಮೆ ಆಗ್ತದೆ.